ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಯುಗಾದಿ ಮರುದಿನ ಆಚರಿಸುವ ಹೊಸ ತೊಡಕು ಬಗ್ಗೆ ನಿಮಗೆಲ್ಲ ಎಷ್ಟು ಗೊತ್ತು? ಸಾಮಾನ್ಯವಾಗಿ ಹೊಸ ತೊಡಕು ಅಂದರೆ ನಾನ್ ವೆಜ್ ತಿನ್ನೋದು ಅಂತಲೇ ಎಲ್ಲರಿಗೂ ಗೊತ್ತು. ಯುಗಾದಿ ಹಬ್ಬದ ಮರುದಿನ ಮಟನ್, ಚಿಕನ್ ಅಂಗಡಿಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಜನ ಸಾಲು ನಿಂತಿರ್ತಾರೆ. ಯುಗಾದಿ ಹಬ್ಬದ ದಿನ ಸಿಹಿ ಆದರೆ ಮರುದಿನ ವರ್ಷ ತೊಡಕು ನೆಪದಲ್ಲಿ ಖಾರದ ಊಟ ಸವಿಯಲಾಗುತ್ತೆ. ಇದರ ಅರ್ಥ ಸಿಹಿ ಹಾಗೂ ಖಾರ ಎರಡೂ ಜೀವನದಲ್ಲಿ ಜೊತೆಯಾಗಿರಲಿ ಎಂದು ಅರ್ಥವಂತೆ. ಇಷ್ಟಕ್ಕೂ ಹೊಸ ತೊಡಕು ಎಂದರೆ ಏನು, ಇದನ್ನು ಯಾವಾಗಿನಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗಿದೆ. ಅಷ್ಟೇ ಅಲ್ಲ, ಸದ್ಯದ ಚಿಕನ್ ಮಟನ್ ರೇಟು ಎಷ್ಟಿದೆ ಅಂತಲೂ ತಿಳಿಸಲಾಗಿದೆ. ಇದನ್ನು ತಿಳಿಯುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ತಪ್ಪದೆ ಪ್ರೆಸ್ ಮಾಡಿ. ಯುಗಾದಿ ಎಂದರೆ ಹೊಸ ವರ್ಷ. ಹೊಸ ವರ್ಷ ಮರುದಿನ ಆಚರಿಸೋದೇ ಹೊಸ ತೊಡಕು. ಹೊಸ ತೊಡಕು ಎಂಬುದಕ್ಕೆ ಹಲವು ಪರ್ಯಾಯ ಪದಗಳಿವೆ. ವರ್ಷ ತೊಡಕು, ಹೊಸತೊಡಕು, ವರ್ಷ ತೊಡಕು ಎಂಬ ಹಲವು ರೂಪಗಳಿವೆ. ಹೊಸತು ಪ್ಲಸ್ ಅಡಗು ಎಂಬ ಎರಡು ಪದಗಳನ್ನು ಜೋಡಿಸಿ ಹೊಸತೊಡಕು ಎಂದು ಕರೆಯಲಾಗುತ್ತೆ. ಹಳೆಗನ್ನಡದಲ್ಲಿ ಅಡಗು ಎಂದರೆ ಬಾಡು ಅಥವಾ ಮಾಂಸ ಎಂದರ್ಥ. ಹಬ್ಬದ ದಿನ ಬರೀ ಸಿಹಿಗೆ ಮಾತ್ರ ಮೀಸಲಿರುವುದರಿಂದ ಮರುದಿನವನ್ನು ಮಾಂಸಾಹಾರಕ್ಕೆ ಹೊಸತೊಡಕು ಎಂದು ಆಚರಿಸಿಕೊಂಡು ಬರಲಾಗಿದೆ. ಯುಗಾದಿ ಮುನ್ನ ದಿನ ಹೂವು ಹಣ್ಣು ಎಂದು ಮಾರುಕಟ್ಟೆಗೆ ಓಡಾಡುವ ಜನ ಯುಗಾದಿ ಮರುದಿನ ನಾನ್ ವೆಜ್ ಅಂಗಡಿಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರುತ್ತಾರೆ. ಈ ದಿನ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಿಂದಲೂ ಕುರಿ, ಮೇಕೆಗಳನ್ನು ತಂದು ಮಾರಾಟ ಮಾಡಲಾಗುತ್ತೆ. ಯುಗಾದಿ ಹೊತ್ತಲ್ಲೇ ಗುಡ್ಡೆ ಮಾಂಸಕ್ಕೂ ಬೇಡಿಕೆ ಹೆಚ್ಚಿರುತ್ತದೆ. ಮೊದಲೆಲ್ಲ ಹಳ್ಳಿಗಳಲ್ಲಿ ಮಾತ್ರ ಗುಡ್ಡೆ ಮಾಂಸವನ್ನು ಮಾರ್ತಾ ಇದ್ರು. ಈಗ ಸಿಟಿ ಸೈಡ್ಗಳಲ್ಲೂ ಚೀಟಿ ಲೆಕ್ಕದಲ್ಲಿ ಗುಡ್ಡೆ ಮಾಂಸವನ್ನು ಮಾರುತ್ತಿದ್ದಾರೆ. ಹೊಸತೊಡಕು ಹಿನ್ನೆಲೆ ಮಟನ್ ರೇಟ್ 800, 900 ಹಾಗೆ 1000ಕ್ಕೂ ಹೆಚ್ಚು ರೂಪಾಯಿಯಲ್ಲಿ ಮಾರಾಟವಾಗಲಿದೆ. ಚಿಕನ್ ಸಹ ಸಾಮಾನ್ಯ ದಿನಗಳಲ್ಲಿ ಕೆಜಿಗೆ 250, 300 ಇದ್ದರೆ ಹೊಸತೊಡಕು ದಿನ 400 ರೂಪಾಯಿಗಿಂತೂ ಹೆಚ್ಚಾಗಿ ಇರುತ್ತೆ ಎನ್ನಲಾಗುತ್ತಿದೆ. ಈ ಬಾರಿ ಹೊಸತೊಡಕು ದಿನವೇ ಮುಸ್ಲಿಮರ ಪವಿತ್ರ ಹಬ್ಬ ರಂಜಾನ್ ಸಹ ಇರೋದ್ರಿಂದ ಮಟನ್ ಭಾರಿ ಡಿಮ್ಯಾಂಡ್ ಇರುತ್ತೆ. ಇನ್ನು ಹೊಸತೊಡಕು ಸೋಮವಾರ ಬಂದಿರೋದ್ರಿಂದ ಕೆಲವರು ಈ ದಿನ ತಿನ್ನದ ಕಾರಣ ಮಂಗಳವಾರವೂ ಮಟನ್, ಚಿಕನ್ ಶಾಪ್ಗಳ ಮುಂದೆ ಜನ ಕ್ಯೂ ನಿಲ್ಲೋದು ಪಕ್ಕಾ. ನೀವು ನಾನ್ ವೆಜ್ ಪ್ರೇಮಿಗಳಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.